ಪ್ರೀತಿಯ ದೇವರ ಮಕ್ಕಳೇ, ಇಂದಿನ ಕಾಲದಲ್ಲಿ ಅನ್ಯಾಯವು ತಲೆದೂಗಿ ಆಡುತ್ತಿದೆ. ಏಕೆಂದರೆ ಚಿಕ್ಕ ಮಕ್ಕಳನ್ನು ಈ ಲೋಕದಲ್ಲಿ ಎಷ್ಟು ತೊಂದರೆಯನ್ನು ನೀಡುತ್ತಿದ್ದಾರೆ. ಅಪಚಾರ, ವ್ಯಭಿಚಾರ, ಮತ್ತೆ ಎಷ್ಟೋ ಜನಗಳು ಕಷ್ಟಗಳನ್ನು ಮತ್ತೊಬ್ಬರ ಜೊತೆ ಹೇಳಿಕೊಳ್ಳುವುದಿಲ್ಲ. ಏಕೆಂದರೆ ಹೇಳಿಕೊಂಡರೆ ಏನಾದರೂ ತೊಂದರೆ ಉಂಟಾಗುವುದೆಂದು. ದೇವರ ಮಕ್ಕಳೇ, ನಾವು ಅವರಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ದಿನನಿತ್ಯವೂ ನಾವು ಹಾಸ್ಪಿಟಲ್ ಒಬ್ಬೊಬ್ಬರಿಗಾಗಿಯೂ ಅವರ ಹೆಸರಿಡಿದು ಪ್ರಾರ್ಥಿಸೋಣ. ಒಬ್ಬೊಬ್ಬರ ಚಿಕ್ಕ ಚಿಕ್ಕ ಮಕ್ಕಳು, ದೇವ ಪ್ರೀತಿಯ ಮಕ್ಕಳೇ, ಹಾಸ್ಪಿಟಲ್ ಎಷ್ಟೋ ಕಷ್ಟಗಳನ್ನು, ನೋವುಗಳನ್ನು, ಅಪ್ಪ ನನಗಾಗಿ ಯಾರು ಇಲ್ಲ ಎಂದು ಅವರ ತಂದೆ ತಾಯಿಗಳು ಮನನೊಂದಿ ಅಳುವುದನ್ನು ದೇವರು ನೋಡಿರುತ್ತಾರೆ. ಪ್ರೀತಿಯ ಮಕ್ಕಳೇ, ನಾವು ಅವರಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮ್ಮಿಂದ ಯಾವುದೇ ಒಂದು ಸಹಾಯ ಇಲ್ಲದಾದರೂ ನಮ್ಮಿಂದಾದ ಒಂದು ಚಿಕ್ಕ ಪ್ರಾರ್ಥನೆಯು ದೇವರಲ್ಲಿ ಕೇಳಲ್ಪಡುತ್ತದೆ. ನನ್ನ ಜೊತೆ ಸೇರಿ ಎಲ್ಲರೂ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ನಾವು ಅನೇಕ ಪಾಪಗಳನ್ನು ಮಾಡಿದ್ದೇವೆ. ನಮ್ಮ ಪಾಪಗಳನ್ನು ನೀವು ಕ್ಷಮಿಸಿರಿ ಅಪ್ಪ. ಪ್ರಾರ್ಥನೆಯನ್ನು ಲಾಲಿಸಿರಿ ತಂದೆಯೇ. ಎಷ್ಟೋ ಜನರು ಹಾಸ್ಪಿಟಲ್ ಅಲ್ಲಿ ICU ವಾರ್ಡ್ ಅಲ್ಲಿ ಕಷ್ಟಪಡುತ್ತಿದ್ದಾರೆ. ಅವರನ್ನು ನೀವು ನೋಡಿರಿ ಸ್ವಾಮಿ ಅಪ್ಪ. ಅವರನ್ನು ಅಪ್ಪ ಕನಿಕರವಿರಿಸಿ ಪ್ರೀತಿಯ ದೇವರೇ, ಅವರನ್ನು ರಕ್ಷಿಸಿರಿ ಅಪ್ಪ. ಮುಟ್ಟಿರಿ ರಾಜ, ಸ್ವಸ್ಥವನ್ನು ಮಾಡಿರಿ ರಾಜ ಅಪ್ಪ. ಯಾವುದೇ ಒಂದು ವಿಪತ್ತು ಆಪತ್ತು ಸಂಭವಿಸಿದ ಹಾಗೆ ನೀವು ಕಾಪಾಡಿರಿ ತಂದೆಯೇ ರಾಜ. ನಾವು ಪಾಪಿಗಳು ರಾಜ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಿಮಗೆ ವಿರೋಧವಾಗಿ ಯಾರಾದರೂ ಏನಾದರೂ ಹೇಳಿದರೂ ಸಹ ಅವರನ್ನು ಕ್ಷಮಿಸಿರಿ. ಇದು ದೇವರ ಅಪ್ಪ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್.